ಮತ್ತೊಂದೆಡೆ 27-28 ದಿನಗಳಾದರೂ ಯುದ್ಧ ಕೊನೆಯಾಗುವಂತಹ ಲಕ್ಷಣ ಕಾಣಿಸ್ತಾ ಇಲ್ಲ ಮಧ್ಯಪ್ರಾಚ್ಯದಲ್ಲಿ. ಇದರ ಮಧ್ಯೆ ಕಳೆದ ಕೆಲ ದಿನಗಳಿಂದ ಅಮೆರಿಕ ಅಧ್ಯಕ್ಷರ ನಡೆ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಇರಾನ್ನ ಮುಂದೆ ಮಂಡಿಯೂರಿದ್ರ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅನ್ನೋ ಪ್ರಶ್ನೆ. ಯಾಕಂದ್ರೆ ಮತ್ತೆ 10 ದಿನಗಳ ಕಾಲ ದಾಳಿಯನ್ನ ಮುಂದೂಡುವಂತಹ ಕೆಲಸವನ್ನ ಅಮೆರಿಕ ಅಧ್ಯಕ್ಷ ಮಾಡಿದ್ದಾರೆ. ಇರಾನ್ನ ಇಂಧನ ಸ್ಥಾವರಗಳ ಮೇಲಿನ ದಾಳಿಯನ್ನ ಮುಂದೂಡಿಕೆ ಮಾಡಿದ್ದಾರೆ. ಮತ್ತೆ 10 ದಿನಗಳ ಕಾಲ ಇಂಧನ ಸ್ಥಾವರಗಳ ಮೇಲೆ, ಅವರ ಪವರ್ ಪ್ಲಾಂಟ್ಗಳ ಮೇಲೆ, ಎನರ್ಜಿ ಸೆಕ್ಟರ್ಗಳ ಮೇಲಿನ ದಾಳಿಯನ್ನ ಏಪ್ರಿಲ್ 6ರ ಬೆಳಗಿನ ಜಾವ 8 ಗಂಟೆಯವರೆಗೆ ಮುಂದೂಡಿಕೆ ಮಾಡಲಾಗಿದೆ ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಅದಕ್ಕೊಂದು ಕಾರಣ ಕೊಟ್ಟಿದ್ದಾರೆ. ಇರಾನ್ನವರು ಕೋರಿದ್ರು, ಅವರು ಬೇಡಿಕೆಯನ್ನ ಇಟ್ರು, ಆ ಕಾರಣಕ್ಕಾಗಿ ಮುಂದೂಡಿಕೆ ಮಾಡಿದ್ದೇವೆ ಅಂತ ಹೇಳಿ ಟ್ರಂಪ್ ಹೇಳಿದ್ದಾರೆ. ಇರಾನ್ನವರೇನೋ 7 ದಿನಗಳ ಕಾಲ ಸಮಯಾವಕಾಶ ಕೇಳಿದ್ರಂತೆ. ಆದ್ರೆ ಇವರು ಬಹಳ ಹೃದಯವಂತ, ಬಹಳ ಉದಾರ ಜೀವಿ, ಹಾಗಾಗಿ 10 ದಿನಗಳ ಸಮಯವನ್ನ ನಾನು ಕೊಟ್ಟಿದ್ದೀನಿ ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಹೇಳ್ಕೊಂಡಿದ್ದಾರೆ. ಈ ಹಿಂದೆಯೂ ಕೂಡ 5 ದಿನಗಳ ಕಾಲ ಯುದ್ಧವನ್ನ ಮುಂದೂಡುವಂತಹ ಕೆಲಸವನ್ನ ಟ್ರಂಪ್ ಮಾಡಿದ್ರು. ನಾವು ಯಾವುದೇ ರೀತಿಯಾಗಿ ಇರಾನ್ನ ಪವರ್ ಸೆಕ್ಟರ್ಗಳ ಮೇಲೆ ದಾಳಿಯನ್ನ ಮಾಡೋದಿಲ್ಲ ಅಂತ ಹೇಳಿದ್ರು. 5 ದಿನಗಳ ಸಮಯಾವಕಾಶವನ್ನ ಕೊಟ್ಟಿದ್ರು. ಇದೀಗ ಮತ್ತೆ 10 ದಿನಗಳ ಸಮಯಾವಕಾಶ, 10 ದಿನಗಳ ಕಾಲ ಗಡುವನ್ನ ವಿಸ್ತರಣೆ ಮಾಡಿರೋದು ಚರ್ಚೆಗೆ ಗ್ರಾಸವಾಗಿದೆ. ಅಸಲಿಗೆ ಆಗ್ತಾ ಇರೋದೇನು ಅನ್ನೋದು ಪ್ರಶ್ನೆ. ಇರಾನ್ ಯಾವುದೇ ರೀತಿಯಾದಂತಹ ಮಾತುಕತೆ, ಯಾವುದೇ ರೀತಿಯಾದಂತಹ ಚರ್ಚೆ ಅದೆಲ್ಲವನ್ನ ನಿರಾಕರಿಸಿದೆ. ಆದರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಮ್ಮ ಹಾಗೆ ಇರಾನ್ನ ನಡುವೆ ಫ್ರೂಟ್ಫುಲ್ ಆದಂತಹ, ಫಲಪ್ರದವಾದಂತಹ ಮಾತುಕತೆಗಳು ನಡೀತಾ ಇವೆ ಅನ್ನೋದನ್ನ ಹೇಳಿದ್ದಾರೆ. ಈಗಲೂ ಅವರೇ 7 ದಿನಗಳ ಕಾಲ ಸಮಯಾವಕಾಶವನ್ನ ಕೇಳಿದ್ರು, ನಾನೇ 10 ದಿನಗಳ ಸಮಯಾವಕಾಶವನ್ನ ಕೊಟ್ಟಿದ್ದೇನೆ ಅಂತ ಹೇಳಿದ್ದಾರೆ. ಬಟ್ ಅಸಲಿ ಪಿಕ್ಚರ್ ಏನು ಅಂದ್ರೆ, ಕೇವಲ ಈ ಗ್ಯಾಸ್ ಬೆಲೆ ಏರಿಕೆ ಅಥವಾ ಇಂಧನ ಬೆಲೆ ಏರಿಕೆಯ ಬಿಸಿ ಜಾಗತಿಕವಾಗಿ ಬೇರೆ ಬೇರೆ ದೇಶಗಳಿಗೆ, ಭಾರತ ಸೇರಿದಂತೆ ಇತರ ದೇಶಗಳಿಗೆ ಮಾತ್ರ ತಟ್ಟಿದ್ದಲ್ಲ, ಖುದ್ದು ಅಮೆರಿಕಾದಲ್ಲೂ ಈ ಸಮಸ್ಯೆಯಾಗಿದೆ. ಅಲ್ಲಿ ಅನಿಲ ಬೆಲೆ ಏರಿಕೆಯಿಂದ, ತೈಲ ಬೆಲೆ ಏರಿಕೆಯಿಂದ ಜನ ಆಕ್ರೋಶಕ್ಕೊಳಗಾಗಿದ್ದಾರೆ ಅನ್ನುವಂತಹ ವರದಿಗಳಿದ್ದಾವೆ. ಹಾಗಾಗಿ ತನ್ನ ದೇಶದಲ್ಲಾಗ್ತಾ ಇರುವಂತಹ ಸಮಸ್ಯೆ ಎಲ್ಲಿ ತನಕ ಅಂದ್ರೆ, ಇವರ ರಿಸರ್ವ್ ನಲ್ಲಿರುವಂತಹ ಇಂಧನವನ್ನ ಕೂಡ ಮಾರುಕಟ್ಟೆಗೆ ಬಿಡುಗಡೆ ಮಾಡಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಅಮೆರಿಕಾಗೆ ಎದುರಾಗ್ಬಿಟ್ಟಿದೆ. ಹಾಗಾಗಿನೇ ಅಮೆರಿಕ ಯುದ್ಧವನ್ನ ನಿಲ್ಲಿಸುವಂತಹ ನಿಟ್ಟಿನಲ್ಲಿ ಈ ಪ್ರಯತ್ನದ ಭಾಗವಾಗಿಯೇ 10 ದಿನಗಳ ಕಾಲ ಮತ್ತೆ ಗಡುವನ್ನ ವಿಸ್ತರಿಸಿದ್ಯಾ, ಈ ರೀತಿಯಾದಂತಹ ಚರ್ಚೆಗಳು ಸದ್ಯ ಶುರುವಾಗಿವೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.